ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆ ಶಿವಮೊಗ್ಗದಲ್ಲಿ ಯೋಧರಿಗೆ ಸನ್ಮಾನ ಮಾಡುವ ಮೂಲಕ ಕಾಂಗ್ರೆಸ್ನ ನಾಯಕರು ಮತ್ತು ಮುಖಂಡರು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಸುಮಾರು 10ಕ್ಕೂ ಅಧಿಕ ಕಾರ್ಯನಿರ್ವಹಿಸುತ್ತಿರುವ ಯೋಧರಿಗೆ ಸನ್ಮಾನ ಮಾಡುವ ಮೂಲಕ ಡಿ.ಕೆ. ಶಿವಕುಮಾರ್ ಹುಟ್ಟುಹಬ್ಬ ಆಚರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಿ ಬಲ್ಕಿಶ್ ಬಾನು ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಂತರ ಮಾತನಾಡಿದ ಶಾಸಕಿ ಬಲ್ಕಿಶ್ ಬಾನು, ಪಕ್ಷಾತೀತವಾಗಿ ಎಲ್ಲರೂ ದೇಶವನ್ನ ಕಟ್ಟುವ ಕೆಲಸ ಮಾಡಬೇಕು. ನಮ್ಮ ಯೋಧರು ನಮ್ಮ ರಕ್ಷಣೆಗೆ ಮಾಡುವವರಿಗೆ ಅಮೆರಿಕ ಅಲ್ಲ, ಅವರಪ್ಪ ಬಂದರೂ ಭಾರತವನ್ನ ಮುಟ್ಟಲು ಸಾಧ್ಯವಿಲ್ಲ ಎಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸೈನಿಕರಿಗೆ ಒಂದು ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಬಹಳ ಮಹತ್ವದ ಕಾರ್ಯ ಅಂತ ಕೂಡ ಶ್ಲಾಘನೀಯ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬರು ಪ್ರಜೆ ಇವತ್ತು ನಮ್ಮ ಸೈನಿಕರ ಜೊತೆ ನಿಂತಿರ್ತಕ್ಕಂಥದ್ದು, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಕೂಡ ಒಗ್ಗೂಡಿಸಿ ದೇಶವನ್ನು ಉಳಿಸಿಕೊಳ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಒಗ್ಗೂಡಬೇಕು ಅಂತ ಹೇಳ್ಬಿಟ್ಟು ಯಾವ ತರಹದ ಒಂದು ನಿಲುವನ್ನ ಗಟ್ಟಿಯಾಗಿ ನಮ್ಮ ದಿವಂಗತ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಸವಾಲನ್ನು ಹಾಕಿದ್ರು. ಆ ನಿಟ್ಟಿನಲ್ಲಿ ವಾಜಪೇಯಿ ಅವರು ಕೂಡ ಅಮೆರಿಕದ ಸಲಹೆಯನ್ನು ಧಿಕ್ಕರಿಸಿ ಇವತ್ತು ವೇದಿಕೆ ಮೇಲೆ ಅವರು ಕೂಡ ನಮ್ಮ ದೇಶ ಪ್ರಥಮ ಅಂತ ಹೇಳಿದ್ರು. ಅದೇ ದಿಕ್ಕಲ್ಲಿ ಇಡೀ ರಾಜ್ಯದ ಎಲ್ಲ ಜನರು ಕೂಡ ನಮಗೆ ದೇಶದ ನಮ್ಮ ಯೋಧರು ಅವರು ಯಾವ ತರಹದ ರಕ್ಷಣೆ ತಮಗೆ ಜೀವನ ಮುಡುಪುಟ್ಟಾಗಿ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿದ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ದೇವರು ಕೂಡ ಮೆಚ್ಚಿ ಇವತ್ತು ನಮ್ಮ ದೇಶಕ್ಕೆ ಒಂದು ಜಯವನ್ನು ಸಿಕ್ಕಿರ್ತಕ್ಕಂಥದ್ದು. ಈ ಜಯ ಯಾರಿಗೂ ಅಲ್ಲ, ಈ ಜಯ ಸಲ್ಲದು ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಏನ್ ಕಾಯ್ತಾ ಇದ್ದಾರೆ, ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಈ ದೇಶಕ್ಕೆ, ಅವರಿಗೂ ಈ ವಿಜಯವನ್ನು ಸಲ್ಲಿದ್ದು ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಸೀದಿಗಳಲ್ಲಿ, ಮಸ್ಜಿದ್ಗಳಲ್ಲಿ, ನಮ್ಮ ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದನ್ನ ಏಕತೆ ಯುನೈಟ್ ಆಗಿ ಇದು ಕೂಡ ನಮಗೆ ಯಾವ ದೇಶ ಅಮೆರಿಕ ಅಲ್ಲ, ಅಮೆರಿಕದ ಅಪ್ಪನೂ ಕೂಡ ನಮಗೆ ಅನುಕರಿಸಲಿಕ್ಕೆ ಸಾಧ್ಯ ಆಗಲ್ಲ. ಆ ದಿಟ್ಟ ಹೆಜ್ಜೆಯನ್ನ ನಮ್ಮ ಪ್ರಜೆಗಳು ತಗೊಂಡಿದ್ದಾರೆ. ಹಾಗಾಗಿ ನಮ್ಮ ಪ್ರಜೆಗಳಿಗೂ ಕೂಡ ನಮ್ಮ ದೇಶದ ಎಲ್ಲ ನಿವಾಸಿಗಳಿಗೂ ಕೂಡ ಒಂದು ನಮಸ್ಕಾರ ಕೂಡ ಹೇಳಬೇಕಾಗಿರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮೊದಲನೇದಾಗಿ ನಮ್ಮ 9ನೇ ತಾರೀಕು ಈ ದೇಶದ ನಮ್ಮ ಏನ್ ಜಯ ಸಿಕ್ಕಿತ್ತು ತಿರಂಗವನ್ನ ನಾವು ಕೇರಳ ಸರ್ಕಾರದಿಂದ ಕಂಟಿನ್ಯೂ ಸ್ಟೇಡಿಯಂ ತನಕ ನಮ್ಮ ಒಂದು ಧ್ವಜವನ್ನು ತಗೊಂಡು ನಾವು ಮಾರ್ಕ್ ಪಾಸ್ ಅನ್ನು ಮಾಡಿ ನಮ್ಮ ಬೆಂಬಲವನ್ನು ಕೂಡ ಸೂಚಿಸಿರ್ತಕ್ಕಂಥದ್ದು ಕೂಡ ಒಂದು ಬಹಳ ಮಹತ್ವದ ಈ ಯುಗದ ಒಂದು ಕಾರ್ಯಕ್ರಮ ಅಂತ ಕೂಡ ಭಾವಿಸುತ್ತಾ ಎಲ್ಲರಿಗೂ ಕೂಡ ಜಯವನ್ನು ಎಲ್ಲ ಹಂತದಲ್ಲಿ ಪ್ರಗತಿ ಪಥವನ್ನು ಹಾಕಕ್ಕೆ ಒಂದು ದೇವರು ಕೂಡ ತಮ್ಮ ಕೃಪೆಯನ್ನ ಇಡ್ಲಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಬೇಕು. ರಾಜಕೀಯ ಮಾತಾಡೋದು ಬೇಡ. ನಾವೆಲ್ಲರೂ ಕೂಡ ಎ ಬಿಗ್ ಸಲ್ಯೂಟ್ ಟು ದ आर्मी who are protecting us for the sake of our country. आप तमाम को हमारी तरफ से ये बहुत बड़ा धन्यवाद के साथ सलाम करती हूँ मैं। आप लोगों ने हमारी रक्षा के लिए, हमारे देश की हिफाजत के लिए करोड़ों सालों से, कई सालों से आप हिफाजत करते आ रहे हैं। तमाम हिंदुस्तान की प्रजा आपके साथ है। ये जो विजय मिली